ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ರೈತ ಬಾಂಧವರೇ, ಈ ದಿನ ನಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಅರಕೇರಿ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಹನುಮಂತ್ ದುಲಾರಿ ಅವರ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ನೀಡಿದ್ದೀವಿ. ಹನುಮಂತ್ ದುಲಾರಿ ಅವರು ಸುಮಾರು ದಶಕಗಳಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರು ಶೇಂಗಾ ಆಗಿರ್ಬೋದು, ಮೆಣಸಿನ ಗಿಡ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಈ ಎಲ್ಲ ಬೆಳೆಗಳನ್ನು ಇದುವರೆಗೂ ಮಾಡ್ತಾ ಬಂದಿದ್ರು. ಇತ್ತೀಚಿನ ವರ್ಷಗಳಾಗಿರ್ತಕ್ಕಂಥ 3 ವರ್ಷದಿಂದ ಅವರು ಒಂದು ಕಬ್ಬಿನ ಬೇಸಾಯವನ್ನು ಮಾಡ್ತಾ ಇದ್ರು. ಈ ಕಬ್ಬಿನ ಬೇಸಾಯ 3 ವರ್ಷದಿಂದ ಯಾವ ರೀತಿ ಮಾಡ್ತಾ ಇದ್ರು, ಈ ವರ್ಷ ತಾವು ಗಮನಿಸ್ಬೋದು. ಈ ವರ್ಷನೂ ಕೂಡ ಅವರು ಕಬ್ಬು ಹಚ್ಚಿದಾರ. ಕಬ್ಬಿಗೆ ಯಾವ ರೀತಿ ಉತ್ಪನ್ನಗಳನ್ನು ಬಳಕೆ ಮಾಡಿ ಅವರು ಯಶಸ್ವಿಯಾಗಿ ಈ ಪ್ರಾರಂಭಿಕ ಹಂತದೊಳಗೆ ಇಷ್ಟೊಂದು ಮರಿಗಳ ಸಂಖ್ಯೆ ಬಂದಿರೋದಾಗಿರ್ಬೋದು, ಆನಂತರ ಇಷ್ಟ ಚೈತನ್ಯವಾಗಿ ಸಮೃದ್ಧವಾಗಿ ಬೆಳೆದಿರೋದನ್ನು ಏನೆಲ್ಲ ಗೊಬ್ಬರಗಳನ್ನು ಬಳಕೆ ಮಾಡಿದ್ದಾರೆ ಅಂಥೇಳಿ ನಾವು ನಮ್ಮ ರೈತರನ್ನು ಕೇಳೋಣ. ನಮಸ್ಕಾರ ಹನುಮಂತಣ್ಣವ್ರ. ನಮಸ್ಕಾರ. ತಮ್ಮ ಪರಿಚಯ ಮಾಡಿಸ್ಕೊಡ್ರಿ ನಮ್ಮ ರೈತರಿಗೆ. ಹ್ಞೂ ಸರ್, ಹನುಮಂತ ದುಲಾರಿ ರೀ. ಹಾಂ. ತಾಲೂಕ ಬೀಳಗಿ ರೀ. ಹಾಂ. ಜಿಲ್ಲಾ ಬಾಗಲಕೋಟೆ ರೀ. ಹಾಂ. ಊರ ಅರಕೇರಿ ರೀ. ನೀವು ಈಗ 3 ವರ್ಷದಿಂದ ಕಬ್ಬು ಬೆಳೆಯಕತ್ತೀರಿ. ಹ್ಞೂ ಸರ್. ಅವಾಗ ನೀವು ಗೊಬ್ಬರ ಹಾಕ್ತಿದ್ರಿ. ಹ್ಞೂ ಸರ್. ಈ ವರ್ಷ ನೀವು ಕಬ್ಬು ಬೆಳೆಯಕತ್ತೀರಿ. ಹ್ಞೂ ರೀ. ಈ ಹಿಂದೆ 2 ವರ್ಷ ನೀವು ಕಬ್ಬು ಮಾಡಿದ್ದಕ್ಕೆ ಹ್ಞೂ ರೀ. ಈ ವರ್ಷ ನೀವು ಕಬ್ಬು ಬೆಳೆದಿದ್ದಕ್ಕೆ ಹ್ಞೂ ರೀ. ಏನು ವ್ಯತ್ಯಾಸ ಅನ್ಸೈತೆ ತಮಗ? ನೀವು ಶಿವಾರು ನಾವು ತುವಾಗ್ತಿದ್ದಿಂದ ರೀ ಒಂದು ಲೆಕ್ಕಕ್ಕೆ ಪಾಡ್ ಬೆಳೆದತ್ರ. ಹಾ. ಈಗ ಹಿಂದೆ ನೀವು ಗೊಬ್ಬರ ಹಾಕ್ತಿದ್ರಿ. ಹ್ಞೂ ರೀ ಸರ್. ಈಗ ಹೆಚ್ಚು ಕಡಿಮೆ 3 ತಿಂಗಳ ಕಬ್ಬು ಐತ್ರಿ ಇದು. ಹ್ಞೂ ರೀ ಸರ್. ಈಗ ಹಿಂದೆ ನೀವು ಗೊಬ್ಬರ ಹಾಕ್ತಿದ್ರಿ. ಹ್ಞೂ ರೀ. ಏನೇನು ಗೊಬ್ಬರ ಹಾಕ್ತಿದ್ರಿ? ಈ ವರ್ಷ ನೀವು ಏನೇನು ಗೊಬ್ಬರ ಹಾಕಿದ್ರಿ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಹೇಳ್ರಿ. ಈಗ ಸಾಹೇಬ್ರ ಏರಿಯಾ ಹೋಗ್ತಿದ್ವಿ ರೀ. ಹಾ. ಏರಿಯಾ ಹೋಗೋದ ಒಂದು 2-3 ಥರ ಮಿಕ್ಸ್ ಗೊಬ್ಬರ ಹೋಗ್ತಿದ್ವಿ ರೀ. ಓಕೆ. ಆಮ್ಯಾಲ ರೀ ಬೋದ್ ಏರ್ಸೋ ಹೊತ್ನ್ಯಾಗ ಒಂದು 4-5 ಥರ ಮಿಕ್ಸ್ ಗೊಬ್ಬರ ಮಾಡಿ ಬೋದ್ ಏರ್ಸಿ ಬಿಡ್ತಿದ್ವಿ ರೀ. ಹಾ. ಆದ್ರೆ ಆತ ಅಷ್ಟಗ ಲಾಸ್ಟ್ ಮಾಡಿಬಿಡ್ತಿದ್ರಿ ನಾವು. ಹಾ. ಆಗೇನು ಭಾಳ ಇದು ಬೆಳತಿದ್ದಲ್ರಿ. ಹಾ. ಈಗ ಶಿವಾರು ಕ್ವಾಟದಿಂದ ರೀ ಹಾ. ಈಗ ಒಂದು ಸ್ವಲ್ಪ ಲೆಕ್ಕಕ್ಕೆ 70-80 ಟನ್ ಬೆಳದತ್ರಿ. ಶಿವು ಅವ್ರ ನಿಮಗೆ ಯಾವ ವರ್ಷದಿಂದ ಪರಿಚಯ ಆದ್ರಿ? ಅವರು ಒಂದು 2-3 ವರ್ಷ ಆದ ಅವ್ರದ ಇದನ್ನ ಮಾಡ್ತೀವ್ರಿ ಸಾಹೇಬ್ರ. ಈಗ 3 ತಿಂಗಳ ಕಬ್ಬು ಐತ್ರಿ ಇದು. ಹ್ಞೂ ರೀ ಸಾಹೇಬ್ರ. ಕಬ್ಬು ಎಲ್ಲ ಅಡ್ಡಾಡಿ ನೋಡಿದೀವಿ. ಹ್ಞೂ ರೀ ಸಾಹೇಬ್ರ. ಒಂದೊಂದು ಕಣ್ಣು ಹೆಚ್ಚು ಕಡಿಮೆ 15ರಿಂದ 20 ಮರಿ ಹೊಡೆದತ್ರಿ. ಹ್ಞೂ ರೀ ಸಾಹೇಬ್ರ. ಏನ್ ಅನ್ಸತ್ ನಿಮಗ ಅದ್ರ ಬಗ್ಗೆ ರೀ? ಅವಾಗ ಬೇಷ್ ಅನ್ತ ಸಾಹೇಬ್ರ. ಹಾ. ಮೊದಲು ನೀವು ಕಬ್ಬು ಹಚ್ತಿದ್ರಲ್ಲ, ಹ್ಞೂ ರೀ. ಎಷ್ಟು ಮರಿ ಹೊಡಿತಿತ್ತು? ಮರಿ ಏನು ಭಾಳ ಸಾಹೇಬ್ರ ಓಡ್ತಿದ್ದಲ್ರಿ. ಹಾ. ಮರಿ ಭಾಳ ಓಡ್ತಿದ್ದಲ್ರಿ. ಅಟ ಒಂದು 3-4 ಅಟ ಓಡುದ್ರಿ. ಹಾ. ಅವಾಗ ನಾಳೆ ಏನೈತ್ರಿ ಬೋದ್ ಎರ್ಸೋ ಹೊತ್ನ್ಯಾಗ ಅದು ಒಟ್ಟು ಒಂದು ಪ್ರಮಾಣ ಏಟ್ ಹೇಳ್ಕೋದು ಅಟ ಹೇಳ್ಕೊಳ್ಳೋದ್ರಿ. ಹೌನ್ರಿ. ಒಟ್ಟು ಒಣಗಿ ಹೋಗುದ್ರಿ ಅದು. ಹಾ. ಈ ವರ್ಷ ಈ ರೀತಿ ಮರಿ ಹೊಡೆದತ್ತಲ್ರಿ, ಹ್ಞೂ ಸರ್. ಇದಕ್ಕೆ ಮುಖ್ಯ ಕಾರಣ ಏನ್ರಿ? ಶಿವಾರು ಬಂದ ನಮಗ ಭೇಟಿ ಆದ್ರಿ. ಹೌನ್ರಿ. ಅದನ್ನ ಚಕ್ಸಸ್ ಕೆಟ್ಟ ಅವರು ಹೊಡ್ರಿ ಅಂತ ಹೇಗೆಸಿಂದ ಅಂದ್ರಿ. ಹೌನ್ರಿ. ನಾಂತ್ಲಿನ ಮರಿ ಸಂಖ್ಯೆ ಭಾಳ ಬಂದತ್ರಿ. ಹಾ. ಕಬ್ಬ ಎಲ್ಲ ಬೇಸಿ ಐತ್ರಿ ನಮ್ಗೆಲ್ಲ ರೀ. ಈಗ ನೀವು ಮರಿ ಬಂದತಿ ಅಂದ್ರಿ. ಹ್ಞೂ ಸರ್. ಮರಿ ಬಂದದ್ ಎಲ್ಲಾ ಚೇತನ ಐತೋ ಅಥವಾ ಎಲ್ಲಾರ ಮರಿ ಸಹಾಯಕತ್ತತ್ರಿ? ಏನ್ ಸಾಹೇಬ್ರಿ ಏನು ಸಹಾಯಕತಿಲ್ರಿ. ಇನ್ನ ಆದಟ ಇನ್ನ ಮರಿ ಏನ ಬರೋದು ಸಂಖ್ಯೆದಾಗ ಐತ್ರಿ. ಈಗ ನೀವು ಸಕ್ಸಸ್ ಕಿಟ್ ಉಪಯೋಗ ಮಾಡಿದ್ರಿ. ಹ್ಞೂ ರೀ ಸಾಹೇಬ್ರ. ಇನ್ನಿತರ ರೈತರಿಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಹಿಂಗ ನಾವು ಚಕ್ಸಸ್ ಕಿಟ್ಟ ಹಿಂಗ ಇದನ್ನ ಮಾಡಿದ್ದೀವು, ಹಿಂಗ ಅವರು ಗೊಬ್ಬರ ಕೊಟ್ಟಿದ್ರು, ನಾವು ಈ ರೀತಿ ಮಾಡ್ಕೊತ ಹೋಗ್ರಿ, ಹಿಂಗ ಕಬ್ಬ ಬರ್ದದತ್ತ ಹೇಳ್ತೀವ್ರಿ ಅವ್ರಿಗೆ. ಅಂದ್ರ ತಾವು ಹೇಳೋ ಪ್ರಕಾರ ಈ ಒಂದು ಬೆಳೆಗೆ ಸಕ್ಸಸ್ ಕಿಟ್ ಉಪಯೋಗ ಮಾಡಿದ್ರಿಂದ ಪ್ರಾರಂಭಿಕ ಹಂತದೊಳಗ ಸಾಕಷ್ಟು ಮರಿಗಳು ಬಂದಿದಾವು. ಆ ನಂತರ ಬಂದಿರೋ ಮರಿಗಳು ಎಲ್ಲಾ ಸಮೃದ್ಧವಾಗಿದಾವು. ಮುಖ್ಯವಾಗಿ ಯಾಕಂತಂದ್ರ ಈಗ ಮರಿಗಳು ಸಾಕಷ್ಟು ಇಲ್ಲಿ ನಾವು ಸುತ್ತಮುತ್ತ ಕಬ್ನ್ಯಾಗ ನಾವು ನೋಡಾಕತ್ತೀವ್ರಿ. ಏನಾಗತ್ತಪ್ಪ ಅಂತಂದ್ರ ಮರಿಗಳು ಬರ್ತಾವ, ಒಂದು ಕಬ್ಬು ಎತ್ತಿರ್ತೈತಿ, ಬಡ್ಡ್ಯಾಗ ಮರಿ ಬರ್ತಿರ್ತಾವ. ಅಂತ ಮರಿ ವಿಶೇಷವಾಗಿ ಉಳಿಯಂಗಿಲ್ಲ. ಇಲ್ಲಿ ನಿಮ್ಮ ಹೊಲದಾಗ ನಾವು ಗಮನಿಸಿದ ಪ್ರಕಾರ ಏನ್ ಮರಿ ಬಂದಾವಲ್ಲ ಎಲ್ಲಾದನ್ನು ಸಮೃದ್ಧವಾಗಿದಾವ. ನಿಮಗೆ ಹೆಂಗ ಅನ್ಸತ್ರಿ? ನಾವು ಸಾಹೇಬ್ರ ಬೇಷ್ ಅನಸ್ತತ್ರಿ. ಚಲೋ ಅನಿಸ್ತತಿ. ಚಲೋ ಅನಿಸ್ತ. ಈಗ ನೀವು 2 ವರ್ಷದಿಂದ ರೋಹಿಣಿ ಕಂಪ್ನಿ ಉತ್ಪನ್ನಗಳನ್ನು ಉಪಯೋಗ ಮಾಡಾಕತ್ತೀರಿ. ಇನ್ನಿತರ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ರೋಹಿಣಿ ಕಂಪನಿ ಮಾಡಿ ಸಕ್ಸಸ್ ಆಗ್ಯವ್ರಿ. ಮತ್ತ ನೀವು ಉತ್ಪನ್ನ ಅವ್ರಿಗೆ ತೆಗೀರಿ ಮಾಡ್ರಿ. ಅಂದ್ರೆ ತಾವು ಹೇಳೋ ಪ್ರಕಾರ ಏನ್ ನೀವು ಉಪಯೋಗ ಮಾಡಿದಿರಲ್ಲ ರೋಹಿಣಿ ಕಂಪ್ನಿ ಉತ್ಪನ್ನಗಳನ್ನ ಇತರ ರೈತರಿಗೂ ನೀವು ಉಪಯೋಗ ಮಾಡ್ರಿ ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.